ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಮುಂಗಾರು ಮಿತಿಮೀರಿ ಸುರಿತಾ ಇದೆ. ಕರಾವಳಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಉಡುಪಿಯ ಕುಂದಾಪುರ ತಾಲೂಕಿನ ಹೊಸಂಗಡಿ ತೊಂಬಟ್ಟು ಬಳಿ ಇರುವಂಥ ಇರ್ಕಿಗದ್ದೆ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಹಾಲ್ನೊರೆಯಂತೆ ಧುಮ್ಮುಕ್ಕುವಂಥ ದೃಶ್ಯ ನೋಡೋದಕ್ಕೆ ಒಂಥರ ಖುಷಿ. ಇರ್ಕಿಗದ್ದೆ ಜಲಾಶಯ ಜಲಪಾತ ಅದರ ದೃಶ್ಯವನ್ನು ನೋಡ್ತಾ ಇದ್ದೀರಿ. ನಯನ ಮನೋಹರವಾಗಿದೆ. ಈ ಫಾಲ್ಸ್ಗೆ ನಿರ್ಬಂಧ ಇದ್ದರೂ ಕೂಡ ಪ್ರವಾಸಿಗರು ಭೇಟಿ ಕೊಡ್ತಾ ಇದ್ದಾರೆ. ಪ್ರವೇಶಕ್ಕೆ ನಿರ್ಬಂಧ ಇದ್ದರೂ ಪ್ರವಾಸಿಗರು ಕದ್ದು ಮುಚ್ಚಿ ಭೇಟಿ ಕೊಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ಮಾತ್ರ ಈ ಥರ ಕಾಣಿಸೋದ್ರಿಂದ ಬಂದೇ ಬರ್ತಾರೆ. ಎಂಥ ನಿಷೇಧ ಇದ್ದರೂ ಕೂಡ ಬರ್ತಾರೆ. ಆದರೆ ಅಲ್ಲಿ ಅದಕ್ಕೆ ಇಳಿಯೋದು ಅಥವಾ ಅಲ್ಲೆಲ್ಲಾದ್ರೂ ಮಂಗನಾಟ ಮಾಡೋದು ಮಾಡದೇ ಇದ್ರೆ ಸಾಕು. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು. ಮಳೆಗಾಲದ ಹಿನ್ನೆಲೆಯಲ್ಲಿ ಕುಂದಾಪುರ ತಾಲೂಕಿನ ಒಂದು ಹೊಸಂಗಡಿ ಸಮೀಪ ಇರುವಂಥ ಫಾಲ್ಸ್ ಈಗ ಸದ್ಯ ಜೀವಕಳೆ ತುಂಬಿರುವಂಥದ್ದು. ಸಿದ್ದಾಪುರದಿಂದ ಕೆಲವೇ ದೂರದಲ್ಲಿ ಅಂತ ಹೇಳಿದ್ರೆ ಹೊಸಂಗಡಿಯಿಂದ ಸ್ವಲ್ಪ ದೂರದಲ್ಲಿರುವಂಥ ಈ ಫಾಲ್ಸ್ಗೆ ಅಬ್ಬಿ ಫಾಲ್ಸ್ ಅಂತ ಕರೀತಾರೆ, ಇರ್ಕಿಗದ್ದೆ ಫಾಲ್ಸ್ ಅಂತಲೂ ಕೂಡ ಕರೀತಾರೆ. ನೀವು ನೋಡ್ತಾ ಇದ್ದೀರಿ, ಸುಂದರವಾಗಿ ಇಲ್ಲಿ ನೀರು ಅನ್ನುವಂಥದ್ದು ಹಾಲಿನ ನೊರೆಯ ರೀತಿಯಲ್ಲಿ ಉಗ್ತಾ ಇರೋದನ್ನು ಕಾಣ್ಬೋದು. ಮಳೆಗಾಲದ 3-4 ತಿಂಗಳುಗಳ ಕಾಲ ಇಲ್ಲಿ ಇದೇ ರೀತಿಯ ಒಂದು ಸುಂದರವಾದ ದೃಶ್ಯವನ್ನು ನಾವು ನೋಡ್ಬೋದು ಅಂತಲೇ ಹೇಳ್ಬೋದು. ಮಳೆ ಜಾಸ್ತಿ ಆದಾಗ ಇದರ ಆರ್ಭಟ ಇನ್ನೂ ಹೆಚ್ಚಾಗಿರ್ತದೆ. ಸದ್ಯ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇರುವ ಹಿನ್ನೆಲೆಯಲ್ಲಿ ಮಳೆಯ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ಬಂಡೆಗಳು ಕಾಣುವ ರೀತಿಯಲ್ಲಿ ನೀರು ಮೇಲಿಂದ ಕೆಳಗೆ ಧುಮ್ಮಿಕ್ತಾ ಇದೆ ಅಂತಲೇ ಹೇಳ್ಬೋದು. ಮಳೆ ಜಾಸ್ತಿ ಆದರೆ ಇಲ್ಲಿನ ಬಂಡೆಗಳು ಕೂಡ ಕಾಣಲಿಕ್ಕಿಲ್ಲ. ಮತ್ತು ಒಂದು ರೀತಿ ನೀರಿನಿಂದಲೇ ಫಾಗ್ ರೀತಿಯಲ್ಲಿ ಆವರಿಸ್ಕೊಂಡು ಈ ಫಾಲ್ಸ್ ಅನ್ನುವಂಥದ್ದು ಒಂದು ಸುಂದರ ಫಾಲ್ಸ್ ಆಗಿ ಕಾಣ್ತದೆ ಅಂತಲೇ ಹೇಳ್ಬೋದು. ಉಡುಪಿ ಜಿಲ್ಲೆಯಲ್ಲಿ ಇರುವಂಥ ಒಂದು ಅದ್ಭುತ ಪ್ರವಾಸಿ ತಾಣಗಳಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಘಟನೆಗಳು ನಡೀತಿದೆ ಅಂತ ಹೇಳಬಹುದು. ಮಹಾರಾಷ್ಟ್ರದ ಲೋನಾವಾಲದಲ್ಲಿ ನಡೆದಂಥ ಘಟನೆಯ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸದ್ಯ ಮುಂಜಾಗ್ರತೆ ಕ್ರಮವಾಗಿ ಇಂತಹ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಭೇಟಿ ನೀಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿಷೇಧವನ್ನು ಹೇರಿದ್ದಾರೆ. ಕಳೆದ ಬಾರಿ ದೇಶವನ್ನೇ ಒಂದು ರೀತಿಯಲ್ಲಿ ಕರಾವಳಿಯತ್ತ ತಿರುಗಿ ನೋಡುವ ಹಾಗೆ ಮಾಡಿದ ಕಾಂತಾರದ ಮೊದಲನೇ ಚಿತ್ರ ಕೂಡ ಇದೇ ಭಾಗದಲ್ಲಿ ಶೂಟ್ ಆಗಿತ್ತು. ಏನು ನಾಯಕ ಜೈಲಿಗೆ ಹೋಗುವ ಸಂದರ್ಭದಲ್ಲಿ ಅವಿತುಕೊಳ್ಳಲಿಕ್ಕೆ ಈ ಪ್ರದೇಶವನ್ನು ಬಳಸ್ಕೊಳ್ತಾರೆ. ಇಲ್ಲಿ ನಾಯಕಿ ಸಪ್ತಮಿ ಗೌಡ ಅವರು ಬಂದು ಊಟ ಕೊಟ್ಟು ತೆರಳುವಂಥ ಒಂದು ಏನು ದೃಶ್ಯಾವಳಿ ಇತ್ತು, ಅದು ಇಲ್ಲಿ ದೃಶ್ಯ ಶೂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸದ್ಯ ಕಾಂತಾರದ ಪ್ರೀಕ್ವೆಲ್ 1 ಶೂಟ್ ಆಗ್ತಿದೆ. ಆ ದೃಶ್ಯವು ಕೂಡ ಕಳೆದ 3-4 ದಿನಗಳ ಹಿಂದೆ ಇಲ್ಲಿ ಶೂಟ್ ಆಗಿದೆ. ಕಾಂತಾರದ ದೃಶ್ಯ ಇಲ್ಲಿ ಶೂಟ್ ಆದ ಬಳಿಕ ಈ ಪ್ರದೇಶಕ್ಕೆ ಒಂದು ರೀತಿ ಕಾಂತಾರದ ಕಳೆ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಭಾಳಷ್ಟು ಜನ ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಜನ ಬರ್ತಾ ಇದ್ದಾರೆ. ಆದರೆ ಒಂದು ಉತ್ತಮ ವ್ಯವಸ್ಥೆ ಮಾಡೋದ್ರ ಮೂಲಕ ಅಂತ ಹೇಳಿದ್ರೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಇಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಅರಣ್ಯ ಇಲಾಖೆ ಮತ್ತು ವೈಲ್ಡ್ ಲೈಫ್ನವರು ಒಂದು ರೀತಿ ಎಚ್ಚರಿಕೆಯನ್ನು ನೀಡಿಕೊಂಡು ಇಲ್ಲಿ ಪ್ರವಾಸಿಗರಿಗೆ ಅವಕಾಶ ಕೊಟ್ಟರೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಉತ್ತಮ ಪ್ರವಾಸೋದ್ಯಮ ಸ್ಥಳವಾಗಿ ಇದು ರೂಪುಗೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು. ಉಡುಪಿಯಿಂದ ಅಶ್ವತ್ಥಾಚಾರ್ಯ, ವಿಸ್ತಾರ ನ್ಯೂಸ್. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು. ಮಳೆಗಾಲದ ಹಿನ್ನೆಲೆಯಲ್ಲಿ ಕುಂದಾಪುರ ತಾಲೂಕಿನ ಒಂದು ಹೊಸಂಗಡಿ ಸಮೀಪ ಇರುವಂಥ ಫಾಲ್ಸ್ ಈಗ ಸದ್ಯ ಜೀವಕಳೆ ತುಂಬಿರುವಂಥದ್ದು. ಸಿದ್ದಾಪುರದಿಂದ ಕೆಲವೇ ದೂರದಲ್ಲಿ ಅಂತ ಹೇಳಿದ್ರೆ ಹೊಸಂಗಡಿಯಿಂದ ಸ್ವಲ್ಪ ದೂರದಲ್ಲಿರುವಂಥ ಈ ಫಾಲ್ಸ್ಗೆ ಅಬ್ಬಿ ಫಾಲ್ಸ್ ಅಂತ ಕರೀತಾರೆ, ಇರ್ಕಿಗದ್ದೆ ಫಾಲ್ಸ್ ಅಂತಲೂ ಕೂಡ ಕರೀತಾರೆ. ನೀವು ನೋಡ್ತಾ ಇದ್ದೀರಿ, ಸುಂದರವಾಗಿ ಇಲ್ಲಿ ನೀರು ಅನ್ನುವಂಥದ್ದು ಹಾಲಿನ ನೊರೆಯ ರೀತಿಯಲ್ಲಿ ಉಗ್ತಾ ಇರೋದನ್ನು ಕಾಣ್ಬೋದು. ಮಳೆಗಾಲದ 3-4 ತಿಂಗಳುಗಳ ಕಾಲ ಇಲ್ಲಿ ಇದೇ ರೀತಿಯ ಒಂದು ಸುಂದರವಾದ ದೃಶ್ಯವನ್ನು ನಾವು ನೋಡ್ಬೋದು ಅಂತಲೇ ಹೇಳ್ಬೋದು. ಮಳೆ ಜಾಸ್ತಿ ಆದಾಗ ಇದರ ಆರ್ಭಟ ಇನ್ನೂ ಹೆಚ್ಚಾಗಿರ್ತದೆ. ಸದ್ಯ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇರುವ ಹಿನ್ನೆಲೆಯಲ್ಲಿ ಮಳೆಯ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ಬಂಡೆಗಳು ಕಾಣುವ ರೀತಿಯಲ್ಲಿ ನೀರು ಮೇಲಿಂದ ಕೆಳಗೆ ಧುಮ್ಮಿಕ್ತಾ ಇದೆ ಅಂತಲೇ ಹೇಳ್ಬೋದು. ಮಳೆ ಜಾಸ್ತಿ ಆದರೆ ಇಲ್ಲಿನ ಬಂಡೆಗಳು ಕೂಡ ಕಾಣಲಿಕ್ಕಿಲ್ಲ. ಮತ್ತು ಒಂದು ರೀತಿ ನೀರಿನಿಂದಲೇ ಫಾಗ್ ರೀತಿಯಲ್ಲಿ ಆವರಿಸ್ಕೊಂಡು ಈ ಫಾಲ್ಸ್ ಅನ್ನುವಂಥದ್ದು ಒಂದು ಸುಂದರ ಫಾಲ್ಸ್ ಆಗಿ ಕಾಣ್ತದೆ ಅಂತಲೇ ಹೇಳ್ಬೋದು. ಉಡುಪಿ ಜಿಲ್ಲೆಯಲ್ಲಿ ಇರುವಂಥ ಒಂದು ಅದ್ಭುತ ಪ್ರವಾಸಿ ತಾಣಗಳಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಘಟನೆಗಳು ನಡೀತಿದೆ ಅಂತ ಹೇಳಬಹುದು. ಮಹಾರಾಷ್ಟ್ರದ ಲೋನಾವಾಲದಲ್ಲಿ ನಡೆದಂಥ ಘಟನೆಯ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸದ್ಯ ಮುಂಜಾಗ್ರತೆ ಕ್ರಮವಾಗಿ ಇಂತಹ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಭೇಟಿ ನೀಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿಷೇಧವನ್ನು ಹೇರಿದ್ದಾರೆ. ಕಳೆದ ಬಾರಿ ದೇಶವನ್ನೇ ಒಂದು ರೀತಿಯಲ್ಲಿ ಕರಾವಳಿಯತ್ತ ತಿರುಗಿ ನೋಡುವ ಹಾಗೆ ಮಾಡಿದ ಕಾಂತಾರದ ಮೊದಲನೇ ಚಿತ್ರ ಕೂಡ ಇದೇ ಭಾಗದಲ್ಲಿ ಶೂಟ್ ಆಗಿತ್ತು. ಏನು ನಾಯಕ ಜೈಲಿಗೆ ಹೋಗುವ ಸಂದರ್ಭದಲ್ಲಿ
ಅವಿತುಕೊಡ್ಲಿಕ್ಕೆ ಈ ಪ್ರದೇಶವನ್ನು ಬಳಸ್ಕೊಳ್ತಾರೆ. ಇಲ್ಲಿ ನಾಯಕಿ ಸಪ್ತಮಿ ಗೌಡ ಅವರು ಬಂದು ಊಟ ಕೊಟ್ಟು ತೆರಳುವಂಥ ಒಂದು ಏನು ದೃಶ್ಯಾವಳಿ ಇತ್ತು, ಅದು ಇಲ್ಲಿ ದೃಶ್ಯ ಶೂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸದ್ಯ ಕಾಂತಾರದ ಪ್ರೀಕ್ವೆಲ್ 1 ಶೂಟ್ ಆಗ್ತಿದೆ. ಆ ದೃಶ್ಯವು ಕೂಡ ಕಳೆದ 3-4 ದಿನಗಳ ಹಿಂದೆ ಇಲ್ಲಿ ಶೂಟ್ ಆಗಿದೆ. ಕಾಂತಾರದ ದೃಶ್ಯ ಇಲ್ಲಿ ಶೂಟ್ ಆದ ಬಳಿಕ ಈ ಪ್ರದೇಶಕ್ಕೆ ಒಂದು ರೀತಿ ಕಾಂತಾರದ ಕಳೆ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಭಾಳಷ್ಟು ಜನ ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಜನ ಬರ್ತಾ ಇದ್ದಾರೆ. ಆದರೆ ಒಂದು ಉತ್ತಮ ವ್ಯವಸ್ಥೆ ಮಾಡೋದ್ರ ಮೂಲಕ ಅಂತ ಹೇಳಿದ್ರೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಇಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಅರಣ್ಯ ಇಲಾಖೆ ಮತ್ತು ವೈಲ್ಡ್ ಲೈಫ್ನವರು ಒಂದು ರೀತಿ ಎಚ್ಚರಿಕೆಯನ್ನು ನೀಡಿಕೊಂಡು ಇಲ್ಲಿ ಪ್ರವಾಸಿಗರಿಗೆ ಅವಕಾಶ ಕೊಟ್ಟರೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಉತ್ತಮ ಪ್ರವಾಸೋದ್ಯಮ ಸ್ಥಳವಾಗಿ ಇದು ರೂಪುಗೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಉಡುಪಿಯಿಂದ ಅಶ್ವತ್ಥಾಚಾರ್ಯ, ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.